ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಶಿವ ಆರ್ಟ್ಸ್ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋದು ಏನಪ್ಪ ಅಂದರೆ, ಯೂಟ್ಯೂಬಲ್ಲಿ ಡಿ ಪಿ ಮತ್ತು ಕವರ್ ಫೋಟೋ ಹೇಗೆ ಸೆಟ್ ಮಾಡೋದು ಮತ್ತು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಮೊದಲು ಇದೆಲ್ಲ ಸಿಸ್ಟಮಲ್ಲಿ ಒಂದು ಅಥವಾ ನೀವು ಪಿಕ್ಸೆಲ್ ಲ್ಯಾಬಲ್ಲಿ ಇರುತ್ತಲ್ವ, ಅದರಲ್ಲಿ ರೆಡಿ ಮಾಡ್ಕೋಬೋದು. ತಮ್ಮನೇಲಿ ಯಾವ ಥರ ಕ್ರಿಯೇಟ್ ಮಾಡ್ತಾರೋ ಆ ಥರ ಕ್ರಿಯೇಟ್ ಮಾಡ್ಕೋಬೋದು. ಅದೇ ಥರ ಇವಾಗ ನಾನು ನಿಮಗೆ ಯೂಟ್ಯೂಬಲ್ಲಿ ಡಿ ಪಿ ಮತ್ತು ಕವರ್ ಪೇಜನ್ನು ಯಾವ ಥರ ಇಡೋದು, ಯಾವ ಥರ ಸೆಟ್ ಮಾಡೋದು ಮತ್ತು ಯಾವ ಥರ ಅದನ್ನು ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಮೊದಲು ನಿಮ್ಮ ಹೋಮ್ ಪೇಜ್ಗೆ ಹೋಗಿ ಮೊಬೈಲಲ್ಲಿ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಆದಮೇಲೆ ನಿಮ್ಮ ಪ್ರೊಫೈಲ್ ಹೋಮ್ ಪೇಜ್ಗೆ ಹೋಗಿ ಯೂಟ್ಯೂಬ್ ಪ್ರೊಫೈಲ್ ಹೋದ್ರೆ ಅಲ್ಲಿ ನಿಮಗೆ ಮ್ಯಾನೇಜ್ ವಿಡಿಯೋ ಅಂತ ಬರುತ್ತೆ. ನಿಮ್ಮ ಪ್ರೊಫೈಲ್ ವಿಡಿಯೋ ಅಂತ ಬರುತ್ತೆ. ಅದರ ರೈಟ್ ಸೈಡ್ಗೆ ಪೆನ್ ಬಟನ್ ಕಾಣುತ್ತೆ ನೋಡಿ, ಪೆನ್ಸಿಲ್ ಬಟನ್ನು. ನಿಮಗೆ ಆ ಪೆನ್ಸಿಲ್ ಬಟನ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಈ ಥರ ಬರುತ್ತೆ. ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ವ, ಈ ಥರ ಬರುತ್ತೆ. ಇದರಲ್ಲಿ ನಿಮಗೆ ಶಿವ ಆರ್ಟ್ಸ್ ಸ್ಟುಡಿಯೋ ಈ ಥರ ಎಲ್ಲ ಬರೆದಿದ್ದೀನಿ. ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಕ್ಯಾಮ್ರಾ ಬಟನ್ ಇದೆಯಲ್ಲ, ಕವರ್ ಪೇಜಿನ ಮೇಲ್ಗಡೆ ಕ್ಯಾಮ್ರಾ ಬಟನ್ ಓಪನ್ ಮಾಡಿ. ಇಲ್ಲಿ ಚೂಸ್ ಫ್ರಮ್ ಯುವರ್ ಫೋಟೋಸ್ ಅಂತ ಬರುತ್ತೆ. ಟೇಕ್ ಎ ಫೋಟೋ ತಕ್ಕೊಂಡಾದರೂ ಇಟ್ಕೋಬೋದು ನೀವು ಆವಾಗಲೇ. ಆಮೇಲೆ ಚೂಸ್ ಯುವರ್ ಅಂದರೆ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಚೂಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಯಾವ ಥರ ಅಂದರೆ ಇಮೇಜ್ ಸೆಟ್ ಮಾಡ್ಕೊಳ್ಳಿ. ಇಮೇಜ್ ನೋಡಿಕೊಂಡು ಅಲ್ಲಿ ನೀವು ಒಂದು ಏನು ರೆಡಿ ಮಾಡ್ಕೊಂಡಿರ್ತಾರಲ್ಲ ಆ ಫೋಟೋನ ತೊಗೊಂಡ್ಬಿಟ್ಟು ಈ ಥರ ಸೆಟ್ ಮಾಡ್ಕೊಳ್ಳಿ. ಹಾಂ, ಇಲ್ಲಿ ನೋಡಿ, ಇದೇ ಥರ ಸೆಟ್ ಮಾಡ್ಕೊಳ್ಳಿ. ಈ ಥರ ಸೆಟ್ ಮಾಡಿಕೊಂಡು ಸೇವ್ ಅಂತ ಬರುತ್ತೆ, ಡನ್ ಅಂತ ಬರುತ್ತೆ. ಅಲ್ಲಿ ಓಕೆ ಬಟನ್ ನೋಡಿದ್ಬಿಟ್ರೆ ನಿಮಗೆ ಡನ್ ಆಗುತ್ತೆ. ಇದು ಈ ಥರ ಸೆಟ್ ಮಾಡ್ಕೊತಾರಲ್ವ. ಸೆಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಬಂತು ನೋಡಿ, ಹೌದಾ? ಹಾಂ, ಈ ಥರ ಬಂತು. ಅದೇ ಥರ ಡಿ ಪಿನೂ ಸೆಟ್ ಮಾಡ್ಕೋಬೋದು ನೀವು. ಡಿ ಪಿ ನಂದು ಪರಮೇಶ್ವರ ಶಿವನ ಫೋಟೋ ಇಟ್ಟಿದ್ದೀನಿ ನಾನು. ನೀವು ಡಿ ಪಿನ ಇಟ್ಕೋಬೋದು. ಆದರೆ ಇವಾಗ ಅದನ್ನು ಯಾವ ಥರ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ನೀವು ಪೂರ್ತಿ ವಿಡಿಯೋ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಯಾವ ಥರ ಕ್ರಿಯೇಟ್ ಮಾಡ್ಕೊಳೋದು ಅಂತ. ನೀವು ಕೆಲವೊಬ್ಬರಿಗೆ ಪಿಕ್ಸೆಲ್ ಲ್ಯಾಬಲ್ಲಿ ಗೊತ್ತಿರುತ್ತೆ, ಇವಾಗ ಆಲ್ರೆಡಿ ತಮ್ನೇಲ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ಗೊತ್ತಿಲ್ಲದವ್ರಿಗೆ ನಾನು ನಿಮಗೆ ಸಿಸ್ಟಮಲ್ಲಿ ಮಾಡ್ಕೊಳೋದು ಯಾವ ಥರ ಅಂತ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ. ತಮ್ನೇಲ್ ನೋಡಿದ್ರೆ ಅಲ್ಲಿ ನೋಡ್ಬೋದು ನೀವು, ಶಿವ ಆರ್ಟ್ಸ್ ಸ್ಟುಡಿಯೋ ಈ ಥರ ಎಲ್ಲ ಇದೆ. ಆಮೇಲೆ ಒಂದು ನೀವು ಮತ್ತೇನಾದರೂ ಟೈಟಲ್ ಎಲ್ಲ ಹಾಕ್ಕೋಬೋದು ನೀವು. ಈ ಥರ ಎಲ್ಲ ತಮ್ನೇಲು ಇಟ್ಕೊಂಡಿದ್ದೀನಿ ನಾನು, ಮಾಡ್ಕೊಂಡಿದ್ದೀನಿ. ಅದೇ ಥರ ನಿಮಗೆ ಸಿಸ್ಟಮಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ನೀವು ನೋಡಿ, ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಏನು ಅಂತ. ಎಷ್ಟೋ ಜನಕ್ಕೆ ಇನ್ನೂ ಕವರ್ ಫೋಟೋ ಇಡೋದು ಹೆಂಗೆ ಅಂತಲೂ ಗೊತ್ತಿಲ್ಲ, ಡಿ ಪಿ ಇಡೋದು ಹೆಂಗೆ ಅಂತಲೂ ಗೊತ್ತಿಲ್ಲ ಯೂಟ್ಯೂಬಲ್ಲಿ. ಈಗ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ, ವಿಚಾರ ಮಾಡಿ. ಈಗ ನಾನು ಸಿಸ್ಟಮಲ್ಲಿ ತೊಗೊತಾ ಇದ್ದೀನಿ. ಇದನ್ನು ಸಿಸ್ಟಮಲ್ಲಿ ಫೋಟೋಶಾಪಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಫೋಟೋಶಾಪಲ್ಲಿ ಯಾವ ಥರ ಅಂದರೆ, ಈ ಥರ ಒಂದು ಬ್ಲ್ಯಾಂಕ್ ಪೇಪರ್ ತೊಗೊಂಡ್ಬಿಟ್ಟು ನೀವು ಇದನ್ನು ಕ್ರಾಪ್ ಮಾಡಿಕೊಂಡು, ಅಂದರೆ ಆ ಸೈಜು, ಅದು ಕವರ್ ಪೇಜಿಂದ ನಿಮ್ಗೆ ಗೊತ್ತಿರಬೇಕು ಆಲ್ರೆಡಿ ಕವರ್ ಪೇಜಿಂದ ಯಾವ ಥರ ಇರುತ್ತೆ ಅಂತ. ಆ ಥರ ಒಂದು ಸೆಟ್ ರೆಡಿ ಮಾಡಿಕೊಂಡು ಈ ಥರ ಒಂದು ಮಾಡಿಕೊಂಡು, ನಾನಿವಾಗ ಆಲ್ರೆಡಿ ಮಾಡಿದ್ದೀನಿ ನಂದು ಯೂಟ್ಯೂಬ್ ಚಾನಲ್ಗೆ ಕವರ್ ಪೇಜ್ನ. ಅದನ್ನು ನಾನು ನಿಮಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಈ ಥರ ಮೊದಲೇ ನಿಮಗೆ ಒಂದಿಷ್ಟು ಲೋಗೋಸ್ನ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕು, ಏನು ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಡೌನ್ಲೋಡ್ ಮಾಡಿಟ್ಕೊಂಡು ಈ ಥರ ಒಂದಿಷ್ಟು ಡೌನ್ಲೋಡ್ ಮಾಡಿಟ್ಕೊಂಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊಬೈಲಲ್ಲಿ ಪಿಕ್ಸೆಲ್ ಲ್ಯಾಬಲ್ಲಿ ಅದರಲ್ಲಿ ಮಾಡ್ಬೋದು ನೀವು. ಈಗ ತಮ್ನೇಲ್ ಕ್ರಿಯೇಟ್ ಮಾಡ್ತಿರಲ್ಲ, ಆ ಥರ ತಮ್ನೇಲ್ ಕ್ರಿಯೇಟ್ ಮಾಡ್ತಿರಲ್ಲ ಅದರಲ್ಲೇ ಮಾಡ್ಬೋದು. ನಾನು ನಿಮಗೆ ಸಿಸ್ಟಮಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ.
ನಾನಿವಾಗ ರೆಡಿ ಮಾಡಿದ್ದೀನಿ, ನಂದು ನೋಡ್ಬೋದು ನೀವು. ಶಿವ ಅಂತ ಲೋಗೋ ಹಾಕಿದ್ದೀನಿ, ಶಿವ ಆರ್ಟ್ಸ್ ಅಂತ ಹಾಕಿದ್ದೀನಿ. ಆಮೇಲೆ ಜಸ್ಟ್ ಇಲ್ಲಿ ನೋಡ್ಬೋದು ನಾನು ನೋಡಿ ಯಾವ ಥರ ಇದೆ ಅಂತ. ಈ ಥರ ಲೋಗೋ ಮಾಡ್ಕೊಂಡಿದ್ದೀನಿ. ಶಿವ ಆರ್ಟ್ಸ್ ಆ್ಯಂಡ್ ಆಲ್ ಇನ್ ಒನ್. ಆಮೇಲೆ ಈ ಥರ ಫೇಸ್ಬುಕ್ ಇವು ಲೋಗೋಸ್ ಇದ್ದಾವಲ್ಲ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ವಾಟ್ಸಪ್, ಈ ಥರ ಲೋಗೋಸ್ ಇದರಲ್ಲಿ ಕ್ರೋಮ್ ಬ್ರೌಸರಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಶಿವ ಆರ್ಟ್ಸ್ ಆ್ಯಂಡ್ ಸ್ಟುಡಿಯೋ ಅಂತ ಕನ್ನಡದಲ್ಲಿ. ಆಮೇಲೆ ಇಲ್ಲಿ ಒಂದು ಟೈಟಲ್ ಹಾಕಿದ್ದೀನಿ ನೋಡಿ, ಇನ್ನೂ ಹೆಚ್ಚು ವಿಡಿಯೋ ಮಾಡಲು ನಮ್ಮ ಕನ್ನಡಿಗರ ಸಪೋರ್ಟ್ ಸದಾ ಇರಲಿ ಅಂತ. ಈ ಥರ ಇದೊಂದು ಆರ್ಟಿಸ್ಟ್ ಸಿಂಬಲ್ಲು. ನನ್ನ ಹೆಸರು ಕೂಡ ಬರುತ್ತೆ ಇದರಲ್ಲಿ, ಬಿ ಅಂತ. ಈ ಥರ ಅದಕ್ಕೋಸ್ಕರ ಈ ಥರ ನೀವು ಮಾಡ್ಕೋಬೇಕು ಅಂದರೆ ಮೊದಲೇ ಲೋಗೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಈ ಥರ ಪ್ಲೇನಾಗಿ ಬ್ಯಾಕ್ಗ್ರೌಂಡ್ ತೊಗೊಂಬಿಟ್ಟು ಪ್ಲೇನ್ ಬ್ಯಾಕ್ಗ್ರೌಂಡ್ ತೊಗೊಂಡು ಈ ಥರ ರೆಡಿ ಮಾಡಿಕೊಂಡು, ಇವಾಗ ನೋಡಿ ಈ ಥರ ಇದು ಸೆಲೆಕ್ಟ್ ಮಾಡಿಕೊಂಡು, ಇದು ನಾನು ಮಾಡಿರೋದು ಅದನ್ನೇ ನಾನು. ಓಕೆ, ಇವಾಗ ಶಿವ ಹೌದಾ ನೋಡಿ, ಇದು ಈ ಥರ ಹಾಕ್ಕೊಂಬಿಟ್ಟು ಓಕೆ, ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಹಿಂಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಯಾಡ್ಸ್, ಇದನ್ನೆಲ್ಲ ನಾನು ಮೊದಲೇ ಮಾಡ್ಕೊಂಡಿದ್ದೀನಿ, ಆದರೆ ನಿಮಗೆ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಶಿವ ಆರ್ಟ್ಸ್. ಆಮೇಲೆ ಇದು ನೋಡಿ, ಇದು ಸಪ್ರೇಟ್ ಇದೆ. ಇದು ಲೋಗೋ ಹಾಕ್ಕೊಳ್ಳಿ ಹೌದಾ. ಎಸ್, ನೀವು ಯಾವ ಥರ ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ಆಲ್ ಇನ್ ಒನ್ ಅಂತ ಇದೆ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ ನಮ್ಮ ಅಂಗಡಿಯಲ್ಲಿ, ಸುಧಾರಿಸ್ಕೊಳ್ಳಿ. ಯಾಕಂದರೆ ತುಂಬ ಜನ ಇದು ಮಾಡಿಬಿಡ್ತಾರೆ. ಈ ಥರ ಶಿವ ಆರ್ಟ್ಸ್ ಅಂತಂದರೆ ಇಲ್ಲಿ ನೀವು ಸಣ್ಣದು ಮಾಡ್ಕೋಬೇಕಿದ್ದಿಲ್ಲ, ಸಣ್ಣದು ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಹೌದಾ. ಈ ಥರ ನನಗೆ ಸುಮ್ಮನೆ ಈ ಕಡೆ ಸರಿಸ್ಕೊತೀನಿ. ಇವಾಗ ನಾನು ನೀಟಾಗಿ ಸೆಟ್ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ, ಯಾಕಂದರೆ ಒಂದು ಕೈಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇವಾಗ ಹಂಗೆ ತೋರಿಸ್ತಾ ಇದ್ದೀನಿ ಇವಾಗ ಸಿಂಪಲ್ಲಾಗಿ. ಮುಂದಿನ ದಿನಗಳಲ್ಲಿ ನೀಟಾಗಿ ಎಲ್ಲ ಮಾಡಿ ತೋರಿಸ್ತೀನಿ ನಿಮಗೆ, ಯಾವ ಥರ ಏನು ಒಂದೊಂದು ಯಾವ ಟೂಲ್ ತೊಗೊಂಡು ವರ್ಕ್ ಮಾಡ್ಕೋಬೇಕು ಎಲ್ಲ ಹೇಳ್ಕೊಡ್ತೀನಿ. ಇದೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಈ ಥರ ಸಣ್ಣದು ಮಾಡ್ಕೊಂಡು ಈ ಗ್ಯಾಪಲ್ಲಿ ಕುಂದಿರಿಸಿ. ನೆಕ್ಸ್ಟು ಈ ಥರ ಟೈಟಲ್ ಬರ್ಕೋಬೋದು. ನನಗೆ ಬರೆದಿಟ್ಟಿರೋದನ್ನು ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಈ ಥರ ನಾನು ಬರೆದಿಟ್ಟಿದ್ದೀನಿ, ಅದಕ್ಕೋಸ್ಕರ ಬರೆದಿಟ್ಟಿರೋದನ್ನು ಹಾಕ್ತಾಯಿದ್ದೀನಿ. ಇನ್ನೂ ಹೆಚ್ಚು ವಿಡಿಯೋ ಮಾಡಲು ನಮ್ಮ ಕನ್ನಡಿಗರ ಸಪೋರ್ಟ್ ಸದಾ ಇರಲಿ ಅಂತ. ಈ ಥರ ನೀವು ಬೇರೆ ಬೇರೆ ಟೈಟಲ್ಗಳನ್ನು ಹಾಕೋಬೋದು. ಈ ಥರ ಇದೆ ನೋಡಿದ್ರ, ಈ ಥರ ಇದೆ. ಇದನ್ನು ನೀವು ಯೂಟ್ಯೂಬ್ ಕವರ್ ಪೇಜ್ಗೆ ಅಪ್ಲೋಡ್ ಮಾಡ್ಕೋಬೋದು. ಇದೇ ಥರ ಡಿ ಪಿನೂ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಡಿ ಪಿನೂ ಮಾಡ್ಕೋಬೋದು.